ಯಾಕೋದೆ ನನ್ನ ಬಿಟ್ಟ್ಯಾಕೋದೆ ಹೋಗೋದೋದೆ ಪ್ರೀತಿ ಕೊಟ್ಟ್ಯಾಕೋದೆ. ಈ ಲೋಫರ್ ತುಂಬ ಮೆರಿತಾ ಇದ್ಲು, ನನ್ನ ಕಣ್ಣೆದ್ರಿಗೆ ತುಂಬ ಅನುಭವಿಸ್ತಾ ಇದ್ದಾಳೆ. ಹಾಳಾಗಿ ಹೋಗ್ಬೇಕು ಇವಳು ಹಿಂಗೆ ಆಗಬೇಕು. ಎಷ್ಟೆಲ್ಲ ಮೆರಿತಾ ಇದ್ಲು, ನನಗೆಷ್ಟೆಲ್ಲ ಮೋಸ ಮಾಡಿದ್ಲು. ಥೋ, ಇವಳಿಂದ ನನ್ನ ಜೀವನನೇ ಹಾಳಾಗೋಯ್ತು. ಇವಳು ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾಯಿತ್ತೆ. ನನಗೆ ಇವಳು ನೋಡಿಬಿಟ್ರೆ ಅಷ್ಟು ಕೋಪ ಬರ್ತಾ ಇಲ್ಲ, ನಿಜವಾಗ್ಲೂ ಕುದೀತಾ ಐತೆ. ಚಂದು ಚಂದು ಚಂದು. ಏಯ್, ಇನ್ನು ಯಾವ ಬಾಯಲ್ಲಿ ಚಂದು ಅಂತ ಕರಿತಾ ಇದೆಯಾ? ಯಾವ ಮುಖ ಇಟ್ಕೊಂಡು ನಾನು ಮಾತಾಡಿಸ್ತಾ ಇದೆಯಾ ನೀನು? ಚಂದು ಚಂದು ಅಂತ ಹೇಳಿ. ಕ್ಷಮಿಸ್ಬೇಡು ಚಂದು, ಕ್ಷಮಿಸ್ಬೇಡು. ಅಂತೂ ಇಲ್ಲ ಇತ್ತು ಇಲ್ಲ ಅಮ್ಮಂಗೆಲ್ಲ ಜೀವನನೆಲ್ಲ ಹಾಳು ಮಾಡ್ಕೊಂಡು ಕುತ್ಕೊಂಡೆ. ಇವತ್ತು ತುಂಬ ಬೇಜಾರಾಗ್ತಾಯಿತ್ತು. ನಾನು ಹಂಗೆ ಮಾಡ್ಕೊಂಡು ಕುತ್ಕೊಂಡಿರೋದು. ಇವತ್ತು ನಾನು ಮಾಡ್ಕೊಂಡಿರೋ ಕೆಲಸದಿಂದನ ಇವತ್ತು ನಮ್ಮಮ್ಮಗೆ ಹುಷಾರಿಲ್ದಂಗೆ ಆಗೈತೆ. ನಾನು ನಮ್ಮಮ್ಮಯ್ಯ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ನಮ್ಮಮ್ಮಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬರೋದು ನಮ್ದು ಹೇಳ್ಬಾರ್ದು, ನಮ್ಮ ಕಷ್ಟನ. ನಿನ್ನ ಸವಾಸ ಮಾಡಿದ್ದಕ್ಕೆ ನನಗೆ ಇಲ್ಲದ್ದೆಲ್ಲ ದರಿದ್ರ ಸುತ್ಕೊಂಡೈತೆ ಕಣೆ, ದರಿದ್ರ ಸುತ್ಕೊಂಡೈತೆ. ಥೂ, ಇನ್ನು ನಿನ್ನ ಹತ್ರ ಮಾತಾಡಿದ್ರೆ ಇನ್ನೂ ನನಗೆ ಸುತ್ಕೊಂಬುತ್ತೆ. ನಿನ್ನಂತವಳು ಮಾತಾಡ್ಸೋದೇ ಅಲ್ಲ. ಏನಾಗೈತೆ ನಿಮ್ಮ ಅಮ್ಮಂಗೆ ಹುಷಾರಿಲ್ವೇ? ಅವ್ರ ಮೇಲಕ್ಕೆ ಎದ್ದಿಲ್ಲ, ಹುಷಾರಿಲ್ಲ. ಅದು ಏನಾಗೈತೆ ಏನು ಅಂಬೋದು ಗೊತ್ತಿಲ್ಲ. ನಮ್ಮಮ್ಮಗೆ ಹಂಗೆ ಆಗೈತೆ ಗೊತ್ತಾ? ಅದು ಯಾರು ಏನು ಮಾಡಿದ್ರೋ ಏನೋ ನಮ್ಮಮ್ಮಗೆ ಗೊತ್ತಿಲ್ಲ, ಮೇಲಕ್ಕೆ ಎದ್ದಿಲ್ಲ. ಅಯ್ಯೋ ಪಾಪ, ಅದಕ್ಕೆ ಇಲ್ಲೆಲ್ಲ ಓಡಾಡೋದು ಕಾಣಲ್ಲ. ಹುಷಾರಿಲ್ವಾ ಹಂಗಾದ್ರೆ? ಥೋ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ನನ್ನ ಮಗ ಹಿಂಗೆ ಮಾಡ್ಕೊಂಡ, ಜೀವನ ಹಾಳು ಮಾಡ್ಕೊಂಡ, ಇಬ್ಬರು ಮಕ್ಳದ್ದು ಮದುವೆ ಆಗಲಿಲ್ಲ, ಗಂಡ ನೋಡಿದ್ರೆ ಹೋಗಿ ಅಲ್ಲೇ ಇದ್ದಾರೆ ಅಂತ ನಮ್ಮಮ್ಮಗೆ 106 ಯೋಚನೆ. ನಮ್ಮಪ್ಪ ಹೋಗಿ ಅವ್ರ ಮನೆಯಾಗ ಇದ್ದಾರೆ, ನಮ್ಮ ಲಕ್ಷ್ಮಜ್ಜಿರ ಮನೆಯಾಗೆ. ಎಷ್ಟು ಕರೆದ್ರೂ ಗೊತ್ತಾ ಇಲ್ಲ ನಮಗೆ. ಅದೇ ಯೋಚನೆ, ನಮ್ಮಮ್ಮ ಅದೇ ಯೋಚನೆ ಮಾಡಿ ಮನೆಗಿರೋದು ಎದ್ದಿಲ್ಲ. ಅಷ್ಟು ಹುಷಾರಿಲ್ಲ. ಯಾವಾಗ ನೋಡಿದ್ರೂ ಹುಷಾರಿಲ್ಲ. ಮನೆ ಕಂಡಿರುತ್ತೆ, ಸುಸ್ತು ಸಣ್ಣ ಆಗೈತೆ. ಅಷ್ಟು ಅನುಭವಿಸ್ತಾ ಇದ್ದೀವಿ. ನಿನ್ನಂಥ ದರಿದ್ರದೊಳ್ಳ ಸವಾಸ ಮಾಡಿದ್ದಕ್ಕೆ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ಥೂ, ನಾನು ಮಾತಾಡಿಸ್ಬೇಡ ನೀನು. ಇನ್ನು ಚಂದು ಅಂತ ಮಾತಾಡಿಸ್ತಾಳೆ. ಇವನು ಯಾವನಪ್ಪ? ಸುಪ್ಪಿನ ಹಿಂಗೆ ಬೈತಾ ಇದ್ದಾನೆ. ಸುಪ್ಪು, ಅವ್ರು ಯಾರು? ಅವ್ನು ಯಾಕೆ ಹಂಗೆ ಬೈದ ನಿನ್ನ? ಏನಿಲ್ಲ ಬಿಡು ಮಹಿ, ಏನು ಹೇಳಿ. ನಿಖಿಲ್ಗೆ ನನ್ನ ಗಂಡನಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇವನು ಮಾತಾಡಿಸ್ದೆ, ಇವನು ಸ್ವಲ್ಪ ಹಾಗೇನೆ. ಯಾಕಂದ್ರೆ ನಾವು ಅವರು ಅವಾಗ ಭಾಳ ಚೆನ್ನಾಗಿದ್ವಿ. ಇವಾಗ ಮಾತಾಡ್ಸಿದ್ದಕ್ಕೆ ಜಗಳ ಆಗೈತಲ್ಲ, ಅದಕ್ಕೆ ಮಾತಾಡ್ಸಲ್ಲ ಅಂತ ಹೇಳಿ ಅಷ್ಟೊಂದು ಹಾರಾಡ್ತಾ ಇದ್ದಾನೆ. ಹೆಂಗಾದ್ರೂ ಮಾಡ್ಕೊಳ್ಳಿ ಬಿಡು, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಏನೈತೆ ಅದನ್ನು ನೋಡ್ಕೊಂಡ್ರೆ ಆಯ್ತು. ಯಾರು ಏನಾಗಿದ್ರೆ ಏನಾಗಬೇಕಾಗೈತೆ. ತುಂಬ ಬೇಜಾರಾಗ್ತೈತಿ. ಅಯ್ಯೋ, ಏನೇ ಅಂದ್ರೂ ಒಂಥರ ಇವಾಗ. ಬೇಜಾರು ಮಾಡ್ಕೋಬೇಡ. ಯಾಕೆ ಬೇಜಾರು ಮಾಡ್ಕೊಂತೀಯ? ನಿನ್ನ ಜೀವನ ಸರಿ ಮಾಡ್ಬೇಕು ತಾನೆ. ನಿಖಿಲ್ ಯಾರು ನಿನ್ನ ಗಂಡನಾ? ಹಿಂಗೆ ಸುಮ್ಮನೆ ಕಂಡವ್ರ ಮಾತೆಲ್ಲ ಕೇಳ್ಬಿಟ್ಟು ನನಗೆ ಹಿಂಗೆ ಹೊರಗೆ ಕಳಿಸಿದ್ರು. ಏನು ಮಾಡ್ತೀಯ, ನಮ್ಮ ಅಮ್ಮನ ನಂಬ್ಕೊಂಡು ಬಂದೆ. ನಮ್ಮ ಅಮ್ಮನ ಇವಾಗ ನನ್ನ ಸಿಟ್ಟು ಆಗ್ತಾಯಿದೆ. ಅದಕ್ಕೇ ನಾನು ನಿಖಿಲ್ ಹತ್ರನೇ ಹೋಗ್ಬೇಕು ಅಂತ ಹೇಳಿ ಇವಾಗ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀಯ, ನೀನು ಏನಾದರೂ ಮಾಡಿ ನನ್ನ ಜೀವನ ಸರಿ ಮಾಡು ಮಹಿ. ಸರಿ ಆಯಿತು, ಫೋನ್ ಮಾಡು, ನಾನು ಮಾತಾಡ್ತೀನಿ. ಇವಾಗ ಅವನ ಅಡ್ರೆಸ್ ಎಲ್ಲ ಹೇಳು ನನಗೆ, ನಾನು ಹೋಗಿ ಅವನ ಹತ್ರ ಮಾತಾಡ್ಕೊಂಬರ್ತೀನಿ. ಅವನ ಅಡ್ರೆಸ್ ಹೇಳ್ತೀನಿ, ಹೋಗಿ ಬಾ ಒಂದ್ಸತಿ. ಹಾಗೆ ಒಂದ್ಸತಿ ಫೋನೂ ಮಾಡ್ತೀನಿ, ನೋಡೋಣ ಏನು ಮಾತಾಡ್ತಾನೆ ಅಂತ ಹೇಳಿ. ಅವನ ಅಡ್ರೆಸ್ ಬಂದ್ಬಿಟ್ಟು ಅಲ್ಲೇ ಟೌನಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಖುಷಿ ಹೋಟೆಲ್ ಅಂತ ಐತೆ. ಖುಷಿ ಹೋಟೆಲ್ ಪಕ್ಕನೇ ಒಂದು ನಿಖಿಲ್ ಮೊಬೈಲ್ ಸೆಂಟರ್ ಅಂತ ಹೇಳಿ ಐತೆ. ಮೊಬೈಲ್ ಶಾಪ್ ಮಾಡಿದ್ದಾನೆ. ತುಂಬ ಚೆನ್ನಾಗೇ ವ್ಯಾಪಾರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು. ಎಲ್ಲ ರಿಪೇರಿ ಮಾಡೋದಾಗಿರ್ಬೋದು, ಮೊಬೈಲ್ ಸಂಬಂಧಪಟ್ಟಿದ್ದೇನೇ ಇದ್ರೂ ರೀಚಾರ್ಜ್ಗಳು, ಡಾಟಾ ಹಾಕೋದು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡ್ತಾನೆ. ತುಂಬ ಚೆನ್ನಾಗಿ ದುಡಿಮೆ ಎಲ್ಲ ತುಂಬ ಚೆನ್ನಾಗೈತೆ. ಏನು ಮಾಡ್ತೀಯ, ಕಂಡವ್ರ ಮಾತು ಕೇಳ್ಬಿಟ್ಟು ನನ್ನ ಜಗಳ ಮಾಡಿ ಕಳಿಸ್ಬಿಟ್ಟ. ಏನು ಮಾಡೋದು, ನನ್ನ ಹಣೆ ಬರ. ಹೆಣ್ಮಕ್ಳು ಜೀವನ ಚೆನ್ನಾಗಿದ್ರೆ ಅಪ್ಪ, ಚೆನ್ನಾಗಿರೋರ್ನು ನೋಡ್ಬೋದು. ಚೆನ್ನಾಗಿಲ್ಲ ಅಂತಂದರೆ ಇವತ್ತು ಹೇಳ್ಬಾರ್ದು, ಅಷ್ಟು ಹೆಣ್ಮಕ್ಳು ಜೀವನ ಕಷ್ಟ. ಇವತ್ತು ನನ್ನ ಕಣ್ಮುಂದೆ ಇದ್ದವರು ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಜೀವನ ಹೆಂಗೈತೆ ಗೊತ್ತಾ? ಇವತ್ತು ಸ್ನೇಹ ಹೆಂಗಿದ್ದಾಳೆ, ಒಳ್ಳೆ ಮನೆ ಸಿಕ್ಕಿ ಒಳ್ಳೆ ಗಂಡ ಸಿಕ್ತಾ, ಅವಳ ಜೀವನ ಹೆಂಗೈತೆ. ಋತು ಹೆಂಗಿದ್ದಾಳೆ, ಯಪ್ಪ ಎಂತೆಂಥವ್ರ ಜೀವನನೂ ಹೆಂಗೈತೆ. ನನ್ನಂಥವ್ರ ಜೀವನ ಯಾಕಪ್ಪ ಹಿಂಗಾಯಿತು, ಅದು ನಾನು ಹಿಂಗಿದ್ದವಳು ಹೆಂಗಾದೆ ಅನ್ನಿಸ್ತೈತೆ. ನಿಜವಾಗ್ಲೂ ನಾವು ಹೆಂಗಿದ್ವಿ ಗೊತ್ತಾ ಮಹಿ? ಅವತ್ತಿನ ಜೀವನ ನೆನೆಸ್ಕೊಬಿಟ್ರೆ ನಾವೇನು ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಥರ ಇದ್ವಿ. ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿಗೂ ಭಾಳ ವ್ಯತ್ಯಾಸ ಐತೆ. ಇವತ್ತು ಸ್ನೇಹ ಹೆಂಗಿದ್ದಾಳೆ, ಅವಳು ನನ್ನ ಫ್ರೆಂಡೇನೆ, ನಾನು ಅವಳು ಒಂದೇ ಕ್ಲಾಸ್ಮೇಟು. ಅವಳು ಇವತ್ತು ಹೆಂಗಿದ್ದಾಳೆ ಅನ್ಸುತ್ತಂತನ್ನೆಲ್ಲ ನೋಡಿದ್ರೆ ಇದೇನಪ್ಪ ಇದು, ನಾನು ಏನಪ್ಪ ದೇವ್ರಿಗೆ ಅನ್ಯಾಯ ಮಾಡಿದ್ದೆ, ಯಾರಿಗೇನು ಅನ್ಯಾಯ ಮಾಡಿದ್ದೆ, ದೇವ್ರು ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ. ಫೋನ್ ಮಾಡಿ ಮಾತಾಡು, ಏನು ಹೇಳ್ತಾನೆ ನೋಡೋಣ ಒಂದ್ಸತಿ. ಫೋನ್ ಮಾಡೋಕ್ಕೂ ಭಯನೇ.
ಏನು ಮಾಡ್ತೀಯ? ಮಾಡ್ತೀನಿ ತಡಿ. ಮಾಡಿರಲಿಲ್ಲ ನಾನು ಯಾವತ್ತೂ. ನೋಡೋಣ ಒಂದ್ಸತಿ ಮಾಡ್ತೀನಿ. ಏನು ಹೇಳ್ತಾನೋ ಏನೋ ಅನ್ನಿಸ್ತೈತೆ. ಭಾಳ ಒಳ್ಳೆಯವನು ನಿಖಿಲು. ಏನು ಮಾಡ್ತೀಯ? ಕಂಡವ್ರ ಮಾತು ಕೇಳಿ ಈ ರೀತಿ ಮಾಡ್ತಾ ಇದ್ದಾನೆ ಅಷ್ಟೇ. ಕಂಡವ್ರ ಮಾತು ಕೇಳೋದು ಬುದ್ಧಿ ಜಾಸ್ತಿ. ಅವ್ರ ಅಕ್ಕ ಒಬ್ಳು ಇದ್ದಾಳ, ಗಂಡ ಸತ್ತಿರೋಳು. ಅವಳು ಬಂದು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ ಅಷ್ಟೇ. ಅವಳೇ ಎಲ್ಲ ಹೇಳ್ಕೊಡೋದು. ಅವಳೇ ಹೇಳ್ಕೊಡೋದು ಅವ್ರ ಅಕ್ಕ, ಇನ್ಯಾರೂ ಅಲ್ಲ. ಇವಾಗ ನನ್ನ ಫೋನಿಂದ ಮಾಡ್ತಾ ಇದೆಯಲ್ಲ, ಮಾಡು, ರಿಸೀವ್ ಮಾಡ್ತಾನೆ ಅನಿಸುತ್ತೆ. ನನ್ನ ಫೋನಿಂದ ನಾನು ಟ್ರೈ ಮಾಡಿದೆ ಯಾವತ್ತೋ ಒಂದು ದಿವಸ. ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾನೆ, ಹೋಗಲಿಲ್ಲ. ನೋಡೋಣ, ರಿಂಗ್ ಆಗ್ತೈತೆ. ಒಂದು ನಿಮಿಷ. ಹಲೋ ಹಲೋ ಹಲೋ, ಯಾರು? ನಿಖಿಲ್, ನಾನು ಮರ್ತು ಬಿಟ್ಟ. ನಾನು ನಿಖಿಲ್, ಸೊಪ್ಪಿ. ಯಾರು? ಗೊತ್ತಿಲ್ಲ ನನಗೆ. ರಾಂಗ್ ನಂಬರ್ ಅನಿಸುತ್ತೆ, ರಾಂಗ್ ನಂಬರು. ನಿಖಿಲ್, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ನಾನು ಸುಪ್ಪಿ, ನಿನ್ನ ಹೇಳ್ತೆ. ಮರ್ತು ಬಿಟ್ಟ. ಪ್ಲೀಸ್ ನಿಖಿಲ್, ಏನು ಮಾಡ್ತಾ ಇದೀಯಾ? ನನ್ನ ಜೊತೆ ಮಾತಾಡು ನಿಖಿಲ್. ನಿಖಿಲ್ ನಿಖಿಲ್ ಪ್ಲೀಸ್ ನಿಖಿಲ್, ಸೆಟ್ ಮಾಡ್ಕೋಬೇಡ, ನನ್ನ ಜೊತೆ ಮಾತಾಡು ಪ್ಲೀಸ್. ಫಸ್ಟು ಫೋನ್ ಇಡು. ನಿನ್ನ ಮತ್ತೆ ನನಗೆ ಫೋನ್ ಮಾಡಿಬಿಟ್ಟಿದ್ದೀಯ ಅಂದರೆ ಸರಿ ಹೋಗೋದಿಲ್ಲ ನೋಡು. ಯಾವ ಮುಖ ಇಟ್ಕೊಂಡು ನನಗೆ ಫೋನ್ ಮಾಡಿದ್ಯಾ? ಫೋನ್ ಇಡು ಫಸ್ಟು. ನಿಖಿಲ್, ಒಂದು 5 ನಿಮಿಷ ನನ್ನ ಹತ್ರ ಮಾತಾಡ್ತೀಯ? 5 ನಿಮಿಷ ಫೋನಲ್ಲಿ ಮಾತಾಡು ನಿಖಿಲ್ ಪ್ಲೀಸ್. ನಾನು ಕರ್ಕೊಂಡೋಗು ನಿಖಿಲ್, ನಿನ್ನ ಜೊತೆ ಚೆನ್ನಾಗಿರ್ತೀನಿ ಪ್ಲೀಸ್ ನಿಖಿಲ್, ನಾನು ಕರ್ಕೊಂಡೋಗು. ನಾನು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ನಿನ್ನ ಬಿಟ್ಟು ಬಂದು ತುಂಬ ಕಷ್ಟದಲ್ಲಿದ್ದೀನಿ. ನಿಖಿಲ್ ಬಾ ನಿಖಿಲ್ ಪ್ಲೀಸ್. ನಿಖಿಲ್ ಬಾ ನಿಖಿಲ್. ಹುಚ್ಕೊಂಡು ಫೋನ್ ಇಡೆ. ನೋಡ್ದಮ್ಮ, ಈ ಫೋನ್ ಕಟ್ ಮಾಡಿಬಿಟ್ಟ. ಮಾತಾಡಲ್ಲ, ತುಂಬ ಕೋಪ ನನ್ನ ಮೇಲೆ. ಕರ್ಕೊಂಡೋಗು ಅಂತ ಎಷ್ಟು ಕೇಳಿದ್ರು ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಎಷ್ಟೇ ಮಾತಾಡಿದ್ರು ಮಾತಾಡಲ್ಲ. ಬಾ, ನಿನಗೇನಕ್ಕೆ ಬೇಕು? ಇವಳ ಹತ್ರ ಬಂದ್ಬಿಡ್ತೀಯ. ಅಯ್ಯೋ ಬಿಡು ಪಾರು, ಬರ್ತೀನಿ ನಡಿ ಅಂತ ಹೇಳಿದೆ ತಾನೇ. ನಡಿ, ಬರ್ತೀನಿ. ಅದೇನು ಹಂಗಾಡ್ತಾ ಇದೆಯಾ? ಪಾಪ ಇವಳು ಕಷ್ಟದಲ್ಲಿದ್ದಾಳೆ, ಸ್ವಲ್ಪ ಸಮಾಧಾನದ ಮಾತು ಹೇಳಿ ಬರ್ತೀನಿ ನಡಿ. ಏನು ಹಂಗಾಡ್ತಾ ಇದೆಯಾ ನೀನು? ಪಾಪ ಏನೋ ಬಿಡು, ಅಕ್ಕಪಕ್ಕದಾಗ ಇದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಪಾಪ ತುಂಬ ಅವಳು ಬೇಜಾರಾಗಿದ್ದಾಳೆ. ಸಮಾಧಾನ ಮಾಡ್ತಾ ಇದ್ದೀನಿ. ಅದೇನಕ್ಕೆ ನೀನು ಹಂಗಾಡ್ತಾ ಇದೆಯಾ? ನಡಿ ಆಚೆಗೆ. ಹಂಗೆ ಆಚೆಗೆ ನಡಿ ಅಂತೀಯ? ನಾನು ಹೇಳಿದ್ದೀನಿ ಮಾತಾಡಿಸ್ಬೇಡ ಅಂದ್ರೂ ಅವಳು ಮಾತಾಡ್ಸ್ಕೊಂಡು ಅವತಾರ ಆಡ್ತೀಯ. ಬಾ, ಇಲ್ಲಿ ಮನೆ ತಕ್ಕ ಬಾ ನೀನು. ಈ ಪಾರು ಬೇರೆ, ನಾನು ಮಾತಾಡ್ಸಿದ್ರೆ ಉರ್ದು ಬೀಳ್ತಾಳೆ. ನನಗೆ ನಿಖಿಲ್ ಚೆನ್ನಾಗಾದರೆ ಸಾಕಾಗೈತೆ, ಇನ್ಯಾರು ಬೇಡ. ಪ್ಲೀಸ್ ಹೋಗಿ ಬರ್ತೀಯ? ಒಂದಿನ ಹೋಗಿ ಎಲ್ಲ ಮಾತಾಡ್ಕೊಂಬರ್ತೀಯಾ? ಸರಿ ಆಯಿತು, ಹೋಗ್ತೀನಿ. ಹೋಗ್ಬಿಟ್ಟು ಶಾಪ್ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಸರಿನಾ? ನಿಖಿಲ್ ಮೊಬೈಲ್ ಸೆಂಟ್ರಾ? ಸರಿ ಆಯ್ತು ಹೇಳಿ, ಹೋಗ್ತೀನಿ. ಯಾವತ್ತು ಹೋಗ್ತೀನಿ? ಯಾವತ್ತು ಫ್ರೀ ಆಗ್ತೀನೋ ಅವತ್ತು ಹೋಗ್ತೀನಿ. ನಾಳೆ ಫ್ರೀ ಆದರೆ ನಾಳೆನೇ ಹೋಗ್ತೀನಿ. ಇವತ್ತು ಫ್ರೀ ಆದರೆ ಇವತ್ತೇ ಹೋಗ್ತೀನಿ. ಯಾವತ್ತು ಹೋಗ್ತೀನಿ ಅಂತ ಗೊತ್ತಿಲ್ಲ, ಹೋಗಿ ಮಾತಾಡ್ಕೊಂಬರ್ತೀನಿ. ಅಂತ ಒಳ್ಳೆ ಹುಡುಗಿನ ಕೈ ಬಿಟ್ಟಿದೆಯಲ್ಲ, ನಿನಗೇನು ಬಂದಿತ್ತೋ ಅಂತ ಹೇಳಿ ಚೆನ್ನಾಗಿ ಉಗ್ದಾಕಿ ಬರ್ತೀನಿ. ಇಲ್ಲ, ಉಗ್ಯಾಕೆಲ್ಲ ಹೋಗ್ಬೇಡ, ಸಿಟ್ಟು ಮಾಡ್ಕೋಬೇಡ. ಅವನು ತುಂಬ ಸಿಟ್ಟವನು. ಯಾಕೆ ಬೇಕು? ಅದಕ್ಕೇನೆ ನೀನು ಸಿಟ್ಟಾಗೆಲ್ಲ ಏನೋ ಮಾತಾಡೋಕೆ ಹೋಗ್ಬೇಡ. ಒಳ್ಳೆ ಹುಡುಗಿ ಕರ್ಕೊಂಬಂದು ಇಟ್ಕೋ. ಅವಳು ತುಂಬ ಬೇಜಾರಾಗಿದ್ದಾಳೆ, ತುಂಬ ಅನುಭವಿಸಿದ್ದಾಳೆ, ನಿನ್ನ ಬಿಟ್ಟು ಬಂದು ತುಂಬ ಕಷ್ಟ ಆಗಿದ್ದಾಳೆ ಅಂತ ಹೇಳಿ ಮಾತಾಡೋಷ್ಟೇ ಸಾಕು. ಬೇರೆ ಇನ್ನೇನು ಮಾತಾಡೋಕೆ ಹೋಗ್ಬೇಡ. ಹೋಗ್ಬಿಟ್ಟು ಅಷ್ಟು ಮಾತಾಡ್ಕೊಂಡು ಬಾ, ಸರಿನಾ? ಏನು ಸಿಟ್ಟಲ್ಲಿ ಏನು ಬೈಯಕ್ಕೆ ಹೋಗ್ಬೇಡ. ಸರಿ ಆಯಿತು. ಸುಪ್ಪಿ ಜೀವನ ಸರಿ ಮಾಡೇ ಮಾಡ್ತೀನಿ ನಾನು. ಸುಪ್ಪಿಗೆ ಒಂದೊಳ್ಳೆ ಜೀವನ ನಾನು ಮಾಡಿಕೊಡ್ತೀನಿ. ಹೋಗಿ ಮಾತಾಡಿ ಅವ್ನ ನಿಖಿಲ್ ಹತ್ರ ಹಿಂಗೋನೋ ಚೆನ್ನಾಗಿರಪ್ಪ ಅಂತ ಹೇಳಿ ಹೇಳ್ತೀನಿ. ಏನು ಮಾಡೋದು? ಪಾಪ ಅವಳು ಚೆನ್ನಾಗಿರಬೇಕು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.